ದೋಸೆ ಹಿಟ್ಟು ಮಾಡುವ ವಿಧಾನ. 1 ಲೋಟ ಅಕ್ಕಿ, ಅರ್ಧ ಬಟ್ಲು ಕುಸಲಕ್ಕಿ, ಅರ್ಧ ಬಟ್ಲು ಉದ್ದಿನ ಬೇಳೆ, ಅರ್ಧ ಬಟ್ಲು ಕಡಲೆಬೇಳೆ. ಒಂದು ಬೌಲ್ಗೆ ಅಕ್ಕಿ ಹಾಕಿ, ನಂತರ ಕುಸಲಕ್ಕಿ ಹಾಕ್ತಾ ಇದ್ದೀನಿ, ನಂತರ ಉದ್ದಿನ ಬೇಳೆ, ನಂತರ ಕಡಲೆಬೇಳೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ. ಇದಕ್ಕೆ ನೀರನ್ನು ಹಾಕಿ ಒಂದು ನೈಟು ನೆನೆಯಲು ಬಿಡಬೇಕು. ಓವರ್ ನೈಟು ನೆನೆಸಿರುವಂತ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಕುಚ್ಚಲಕ್ಕಿ ಇಡ್ಲಿ ಮತ್ತೆ ದೋಸೆ ಸಾಫ್ಟ್ ಆಗಿ ಬರಲು ಇದಕ್ಕೆ ಅರ್ಧ ಬಟ್ಲು ಬೇಯಿಸಿದ ಅನ್ನನ ಸೇರಿಸ್ಕೋಬೇಕು. ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಾದ್ಮೇಲೆ ನೋಡಿ ಈ ತರ ಸಾಫ್ಟ್ ಆಗಿರ್ಬೇಕು. ಅದು ಅಕ್ಕಿ ಹಂಗೆ ಸಿಕ್ಬಿಟ್ರೆ ಚೆನ್ನಾಗಿರಲ್ಲ. ಈ ತರ ಸಾಫ್ಟ್ ಆಗಿದ್ರೆ ಇಡ್ಲಿ ದೋಸೆ ಚೆನ್ನಾಗಿ ಬರುತ್ತೆ. ಬೌಲ್ಗೆ ಇದನ್ನೆಲ್ಲ ಹಾಕೊಳ್ಳೋಣ. ಇದಕ್ಕೆ ಹಾಕಿದ್ಮೇಲೆ ಒಂದು ಸ್ಪೂನ್ ಇಂದ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಮತ್ತೆ ದೋಸೆ ಮಾಡೋದಕ್ಕಿಂತ ಮುಂಚೆ ಒಂದು ಚಿಟಿಕೆ ಸೋಡಾ ಹಾಕ್ಬೇಕು. ನೋಡಿ ಎಷ್ಟು ಸೋಡಾ ಹಾಕ್ಬೇಕು. ಸ್ವಲ್ಪ ನೋಡಿ ಉಪ್ಪು ಹಾಕ್ಬೇಕು. ಇಷ್ಟು ಉಪ್ಪನ್ನ ಹಾಕಿ ಇದನ್ನ ಒಂದು ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಎತ್ತಿಡ್ಬೇಕು. ಅರ್ಧ ಅವರ್ ಆದ್ಮೇಲೆ ನೆನೆಸಿಟ್ಟು ರೆಡಿ ಮಾಡಿರುವಂತ ದೋಸೆ ಹಿಟ್ಟು ಈಗ ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ದೋಸೆ ಹಿಟ್ಟನ್ನ ತವಾಗೆ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ದೋಸೆ ಮಾಡ್ಬೇಕು ಅಂದ್ರೆ ಯಾವಾಗೂ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಡಬೇಕು. ತಿರುಗಿಸ್ತಾ ಇದ್ದೀನಿ. ಈಗ ದೋಸೆ ಆಗಿದೆ, ಅದನ್ನ ತೆಗಿತಾ ಇದ್ದೀನಿ. ಈಗ ರೆಡಿ ಮಾಡಿದಂತ ದೋಸೆ ಮತ್ತೆ ಚಟ್ನಿನ ಪಾಪು ತಿಂದಿ ಹೇಳುತ್ತೆ ಹೇಗಿದೆ ಅಂತ. ಪಾಪು ತಿಂದು ಹೇಳು. ಚೆನ್ನಾಗಿದ್ಯಾ? ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.